महीने के 8,500 रुपए, साल के 1 लाख रुपए, खटाखट खटाखट खटाखट। समाजवादी पार्टी और कांग्रेस पार्टी है जो हाथ का निशान है और जो साइकिल का चिन्ह है, ये दोनों एक साथ मिल गए हैं। साइकिल को हाथ के पंजे ने पकड़ लिया है, जीत निश्चित है। यहाँ पे मैं बता रहा हूँ, लिख लो, यहाँ पे क्लीन स्वीप होने जा रही है इंडिया गठबंधन की। ಅದೊಂದು ನೋವು ಪ್ರತಿಯೊಬ್ಬ ಹಿಂದುವನ್ನ ಶತಮಾನಗಳವರೆಗೂ ಕಾಡಲಿದೆ. ಯಾವ ಅಯೋಧ್ಯೆಯಲ್ಲಿ ರಾಮನನ್ನ ಪ್ರತಿಷ್ಠಾಪಿಸೋಕ್ಕೋಸ್ಕರ 500 ವರ್ಷಗಳ ಕಾಲ ಹೋರಾಟ ಮಾಡಲಾಯಿತು, ಆ ಅಯೋಧ್ಯೆಯಲ್ಲಿ ರಾಮನನ್ನ ಪ್ರತಿಷ್ಠಾಪಿಸಿದವರನ್ನೇ ಸೋಲಿಸಲಾಯಿತು ಅನ್ನುವ ಒಂದು ಮಾತು, ಅದು ಎಂದಿಗೂ ಕೂಡ ಎಂಥವರ ಎದೆಯನ್ನು ಕೂಡ ಇರಿಯುತ್ತೆ ಅನ್ನೋ ಮಾತನ್ನ ಅಯೋಧ್ಯೆಯ ಸಂತರು, ಅಯೋಧ್ಯೆಯ ಪುರೋಹಿತರು ಹೇಳ್ತಿದ್ದಾರೆ. ಇದು ಅಯೋಧ್ಯೆಯ ರಾಮನಿಗೆ ಮಾಡಿದ ದ್ರೋಹ ಅಂತ ಹೇಳ್ತಿದ್ದಾರೆ. ಇಲ್ಲಿನ ಜನರೇ ಉಂಡ ಮನೆಗೆ 2 ಬಗೆದು ಬಿಟ್ರು ಅಂತ ಹೇಳ್ತಿದ್ದಾರೆ. ಇನ್ನು ಅಯೋಧ್ಯೆ ಈಗ ಅತ್ಯಂತ ದೊಡ್ಡ ವ್ಯಾಪಾರಿ ಕೇಂದ್ರ ಕೂಡ ಆಗ್ತಾ ಇದೆ. ಇಲ್ಲಿ ಬಹಳಷ್ಟು ಬೇರೆ ಬೇರೆ ವರ್ಗದ, ಬೇರೆ ಬೇರೆ ಧರ್ಮದ ಜನರು ತಮ್ಮ ವ್ಯಾಪಾರವನ್ನು ಮಾಡ್ತಿದ್ದಾರೆ. ಬಹಳಷ್ಟು ಜನ ಈ ಘಟನೆಯ ನಂತರ, ಸಾಧು ಸಂತರು ನೊಂದುಕೊಂಡ ನಂತರ, ನಾನು ಅಯೋಧ್ಯೆಗೆ ಬರ್ತೀನಿ, ರಾಮನನ್ನ ನೋಡ್ತೀನಿ, ಆದರೆ ಅಯೋಧ್ಯೆಯಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದಿಲ್ಲ, ಅಯೋಧ್ಯೆಯಲ್ಲಿ ಯಾವ ವ್ಯಾಪಾರಿಗೂ ಕೂಡ 1 ರೂಪಾಯಿ ಹಣ ಕೂಡ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಶತಮಾನಗಳ ತಪಸ್ಸಿಗೆ ಸಿಕ್ಕ ಪ್ರತಿಫಲವಾಗಿ ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಎದ್ದು ನಿಲ್ತು. ಆದರೆ ಅಲ್ಲಿನ ಜನರಿಗೆ ಆ ಕೃತಜ್ಞತೆಯೇ ಇಲ್ಲವಾಯ್ತಾ ಅಂತ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಖ್ಯಾತ ಗಾಯಕ ಸೋನು ನಿಗಮ್ ಕೂಡ ಅಯೋಧ್ಯೆಯ ಜನರಿಗೆ ಛೀಮಾರಿ ಹಾಕಿದ್ದಾರೆ. ಅಯೋಧ್ಯೆಯನ್ನ ಗೆಲ್ಲಿಸಿದ್ದೇ ಬಿಜೆಪಿ, ಅಂತಹ ಬಿಜೆಪಿಯನ್ನೇ ಅಯೋಧ್ಯೆಯ ಜನ ಸೋಲಿಸಿ ಬಿಟ್ರಲ್ಲ ಅಂತ ನೋವಿನಿಂದ ಹೇಳಿಕೊಂಡಿದ್ದಾರೆ. ಇನ್ನು ಇಲ್ಲಿ SP ಸಂಸದ ಅವಧೇಶ್ ಪ್ರಸಾದ್ ಗೆದ್ದಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ಸೋಲೋದಕ್ಕೆ ಕಾರಣ ಕೂಡ ಇತ್ತು. ಅಯೋಧ್ಯೆಯ ಸೋಲಿಗೆ ಕಾರಣ ಇಲ್ಲಿನ ಬಿಜೆಪಿಯ ಅಭ್ಯರ್ಥಿ ಲಲ್ಲು ಸಿಂಗ್, ನಾವು ಕಾನೂನನ್ನು ತಂದು ನಾವು ಸಂವಿಧಾನವನ್ನು ಬದಲಿಸೋಕೆನೆ ಹೊರಟಿದ್ದೀವಿ ಅನ್ನೋ ಮಾತುಗಳನ್ನು ಆಡಿದರು. ಆ ರೀತಿಯ ಮಾತುಗಳನ್ನು ಆಡಿದ ಮಾರನೇ ದಿನವೇ ಅಲ್ಲಿಗೆ ಬಂದ SPಯ ಅಧ್ಯಕ್ಷ ಅಖಿಲೇಶ್ ಯಾದವ್, ಬಿಜೆಪಿಯವರು ಸಂವಿಧಾನವನ್ನೇ ಬದಲಾಯಿಸ್ತಾರೆ, ಆ ಮೂಲಕ ನಿಮ್ಮ ಹಕ್ಕುಗಳನ್ನು ಕಸಿದುಕೊಳ್ತಾರೆ ಅನ್ನುವ ಭಾಷಣವನ್ನು ಮಾಡಿದರು. ಇದರ ನಂತರ ಸಹಜವಾಗಿಯೇ ಕಾಂಗ್ರೆಸ್ನ ಟಕಾಟಕ್ 8,500 ರೂಪಾಯಿ ಘೋಷಣೆಗಳು ಒಂದು ವರ್ಗವನ್ನ ದೊಡ್ಡ ಮಟ್ಟಿಗೆ ಸೆಳೆದುಕೊಂಡು ಬಿಟ್ಟವು. आपको बेरोजगार बनाया, 30 लाख सरकारी नौकरियां इंडिया गठबंधन के आते ही आपके हवाले कर देंगे। बेरोजगार युवाओं के बैंक अकाउंट में महीने के 8,500 रुपए, साल के 1 लाख रुपए, खटाखट खटाखट खटाखट। ಇದೆಲ್ಲದರ ಜೊತೆಗೆ ಇಲ್ಲಿ ಅಯೋಧ್ಯೆಯಲ್ಲಿ ಮುಸ್ಲಿಂ ಮತಗಳು ಹಾಗೇನೆ ಬೇರೆ ಬೇರೆ ವರ್ಗದ ಮತಗಳು ಹೆಚ್ಚಾಗಿವೆ. ಇದರಲ್ಲಿ ತುಂಬಾ ಬಡ ವರ್ಗದ ಜನರ ಮತಗಳು ಹೆಚ್ಚಾಗಿವೆ. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಈ ಬಡ ವರ್ಗದವ್ರನ್ನ, ಕೆಳ ವರ್ಗದವರನ್ನ ಇನ್ನಷ್ಟು ಸಮಸ್ಯೆಗೆ ದೂಡುತ್ತೆ ಅನ್ನೋ ರೀತಿಯ ವಿಷಯಗಳನ್ನು ಹರಿಬಿಡಲಾಯಿತು. ಇದರಿಂದ ಅಯೋಧ್ಯೆಯ ಜನ ಶಾಕ್ಗೊಳಗಾದ್ರು. ಅಯೋಧ್ಯೆಯಲ್ಲಿದ್ದಂತಹ ಒಂದು ವರ್ಗದ ಜನ ಕಂಪ್ಲೀಟ್ ಆಗಿ SP ಪರವಾಗಿ ನಿಂತ್ಕೊಂಡ್ರು. ಅಯೋಧ್ಯೆ ಬರೋದು ಫೈಜಾಬಾದ್ ಕ್ಷೇತ್ರದ ಒಳಗೆ. ಅಯೋಧ್ಯೆಯಲ್ಲಿ ಇತ್ತೀಚೆಗೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ತಿದೆ ಅಂದರೆ, ಈ ಒಂದು ಅಯೋಧ್ಯೆಯಿಂದ ಉತ್ತರ ಪ್ರದೇಶಕ್ಕೆ 80,000 ಕೋಟಿ ವರ್ಷಕ್ಕೆ ಆದಾಯ ಬರುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಪ್ರತಿದಿನ ಅಂದಾಜು 3 ಲಕ್ಷ ಭಕ್ತರು ಇಲ್ಲಿ ಬಂದು ಪ್ರಭು ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ತಾರೆ. ಕೆಲವು ದಿನಗಳಲ್ಲಿ ಅದು 4 ಲಕ್ಷವನ್ನು ಕೂಡ ಮುಟ್ಟುತ್ತೆ, ಕೆಲವು ದಿನಗಳಲ್ಲಿ ಅದು 2 ರಿಂದ 3 ಲಕ್ಷದವರೆಗೂ ಬರುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಹಾಗೇನೆ
ಅದಕ್ಕೆಲ್ಲ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಇದು ಯೋಗಿ ಆದಿತ್ಯನಾಥ್ ಸರ್ಕಾರದಿಂದ ಆಗ್ತಾ ಇರುವಂಥ ಸಶಕ್ತವಾದಂಥ ಕೆಲಸ. ಯಾವುದೇ ಅಡೆತಡೆ ಇಲ್ಲದೆ ಈ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಆದರೆ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಒಂದಷ್ಟು ಜನರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಸರ್ಕಾರದಿಂದ ಅನ್ನುವಂಥದ್ದು ಇಲ್ಲಿ ಜನರಿಗೆ ಬೇಸರವನ್ನು ಉಂಟು ಮಾಡಿದೆ. ಆದರೆ ಸರ್ಕಾರಿ ವ್ಯವಸ್ಥೆ ಸದ್ಯಕ್ಕೆ ಇಡೀ ದೇಶದಲ್ಲೇ ಹಾಗೇ ಇದೆ. ಎಲ್ಲ ಸರ್ಕಾರದ ಪರಿಹಾರಗಳು ತಡವಾಗಿ ಕೈಗೆ ಸಿಗ್ತವೆ. ಇದು ಸ್ವಲ್ಪ ತಡವಾಗಿದೆ ಅಷ್ಟೇ ಅಂತ ಅಯೋಧ್ಯೆಯ ಯೋಗಿ ಸರ್ಕಾರದ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಒಟ್ಟಾರೆ ಪರಿಸ್ಥಿತಿಯನ್ನು ಗಮನಿಸಿದರೆ ಅಯೋಧ್ಯೆಗೆ ಇನ್ನು ಮುಂದೆ ಬರುವ ಭಕ್ತರ ಸಂಖ್ಯೆ ಕೂಡ ಕಡಿಮೆ ಆಗಿಬಿಡುತ್ತಾ ಅಂತ ಯೋಚನೆ ಮಾಡೋ ಹಾಗಾಗಿದೆ ಅಯೋಧ್ಯೆಯ ಜನ. ಅಯೋಧ್ಯೆಯಲ್ಲಿ ಜನ ಈಗಾಗಲೇ ಅತ್ಯಂತ ಹೆಚ್ಚಿನ ಮೂಲಭೂತ ಸೌಕರ್ಯಗಳಿಗೆ ತಮ್ಮ ತಮ್ಮ ಮನೆಗಳನ್ನೇ ಹೋಮ್ ಸ್ಟೇಗಳ ರೀತಿ ಅಲ್ಲಿನ ಪ್ರವಾಸಿಗರು ಅಥವಾ ಅಲ್ಲಿಗೆ ಬಂದ ಭಕ್ತರು ಉಳ್ಕೊಳ್ಳೋಕೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಬರುವ ದಿನಗಳಲ್ಲಿ ಅಯೋಧ್ಯೆಯ ಬಗ್ಗೆ ಜನರಿಗೆ ಭಕ್ತಿ ಇದ್ದರೂ ಕೂಡ ಅಲ್ಲಿನ ವ್ಯಾಪಾರಿಗಳ ಬಗ್ಗೆ, ಅಲ್ಲಿಯ BJPಯನ್ನು ಸೋಲಿಸಿದಂತಹ ಅಲ್ಲಿನ ವ್ಯವಹಾರ ಮಾಡುವವರ ಬಗ್ಗೆ ಅಸಹ್ಯ ಮೂಡ್ತಾ ಇರೋದರಲ್ಲಿ ಅನುಮಾನ ಇಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇರುವಂಥದ್ದು. ಇಲ್ಲಿ ನಾವು ಯಾವುದೇ ವ್ಯಾಪಾರವನ್ನು ಮಾಡೋದನ್ನು ಬಯಸೋದಿಲ್ಲ. ಅಯೋಧ್ಯೆಯಲ್ಲಿ ಶ್ರೀರಾಮನಿದ್ದಾನೆ, ಅವನ ಜನ್ಮಸ್ಥಳಕ್ಕೆ ಬರ್ತೀವಿ, ಅವನ ಜನ್ಮಭೂಮಿಗೆ ಬಂದು ಅವನ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತೀವಿ. ಆದರೆ ಯಾವ ವ್ಯಾಪಾರವನ್ನು ಮಾಡಿ BJPಯನ್ನು ಸೋಲಿಸಿದ ಅಯೋಧ್ಯೆಯ ಜನರಿಗೆ ಲಾಭ ಮಾಡಿಕೊಡೋದಕ್ಕೆ ನಾವು ರೆಡಿ ಇಲ್ಲ. ಬೇಕಾದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಹುಂಡಿಗೆ ಹಣ ಹಾಕ್ತೀವಿ, ಆದರೆ ಹೊರಗೆ ವ್ಯಾಪಾರ ಮಾಡೋದಿಲ್ಲ. ಮನೆಯಿಂದ ಊಟವನ್ನು ತಂದು, ಹೊರಗಿಂದ ಊಟವನ್ನು ತಂದು ಇಲ್ಲಿ ಊಟ ಮಾಡಿಕೊಂಡು, ಇಲ್ಲ ಹೊಟ್ಟೆ ಹಸ್ಕೊಂಡಾದರೂ ಕೂಡ ಹೊರಗಡೆನೇ ಹೋಗ್ತೀವಿ. ಈ ಅಯೋಧ್ಯೆಯಲ್ಲಿ, ಈ ಕೃತಜ್ಞರಿರುವಂಥ ಅಯೋಧ್ಯೆಯಲ್ಲಿ, ಕೃತಜ್ಞತೆ ಇಲ್ಲದಂತಹ ಈ ಜಾಗದಲ್ಲಿ ಪ್ರಭು ಶ್ರೀರಾಮನಂತಹ ಮರ್ಯಾದಾ ಪುರುಷೋತ್ತಮ ಕೊಟ್ಟಂತಹ ಮೌಲ್ಯಗಳನ್ನು ಉಳಿಸಿಕೊಳ್ಳದ, ಪರೋಪಕಾರಿಗಳು ಇಲ್ಲದ ಜಾಗದಲ್ಲಿ ನಾವು ವ್ಯವಹಾರವನ್ನು ಮಾಡೋದಕ್ಕೆ ಬಯಸೋದಿಲ್ಲ ಅನ್ನುವ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಾದ್ಯಂತ ಜನ ಹಂಚಿಕೊಳ್ತಾ ಇದ್ದಾರೆ. ಸದ್ಯ ಸಾಧು ಸಂತರ ಕಣ್ಣೀರು ಎಂಥವರನ್ನು ಕೂಡ ಶಾಕ್ಗೊಳಗಾಗುವಂತೆ ಮಾಡಿದೆ. ಅಯೋಧ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾಧು ಸಂತರು ಪ್ರತಿನಿತ್ಯ ಪ್ರಭು ಶ್ರೀರಾಮನ ದರ್ಶನಕ್ಕಾಗಿ ಬರ್ತಾರೆ. ಅಂತಹ ಸಾಧು ಸಂತರು ಕೂಡ ದಿಟ್ಟ ನಿರ್ಧಾರಗಳನ್ನು ಮಾಡಿದ್ದಾರೆ. ಈ ಅಯೋಧ್ಯೆಯಲ್ಲಿ ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡಬಾರ್ದು ಅನ್ನೋದಾಗಿ. ಇನ್ನು ಯೋಗಿ ಆದಿತ್ಯನಾಥ್ ಹುಟ್ಟುಹಬ್ಬವನ್ನು ಕೂಡ ಆಚರಿಸಿಕೊಳ್ಳೋದಿಲ್ಲ. ಈ ಬಾರಿಯಂತೂ BJPಗೆ ರಾಜ್ಯದಲ್ಲಾದ ನೋವಿನಿಂದ, ಸೋಲುಗಳಿಂದ ನೊಂದು ತಮ್ಮ ಹುಟ್ಟುಹಬ್ಬದಿಂದ ಕೂಡ ದೂರವೇ ಉಳಿದಿದ್ದಾರೆ. ಒಟ್ಟಾರೆ ಅಯೋಧ್ಯೆ ಕ್ಷೇತ್ರ ಒಳಗೊಳ್ಳುವಂಥ ಫೈಜಾಬಾದ್ನಲ್ಲಿ BJP ಅಭ್ಯರ್ಥಿ ಲಲ್ಲೂ ಸಿಂಗ್ ಸೋತಿದ್ದು ಭಾರೀ ಪರಿಣಾಮಗಳಿಗೆ ಬರುವ ದಿನಗಳಲ್ಲಿ ಕಾರಣ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ವ್ಯವಹಾರಗಳು ಕುಸಿತ ಆಗುವಂಥ ಲಕ್ಷಣಗಳನ್ನು ಕೂಡ ಇದು ತೋರಿಸ್ತಾ ಇದೆ. ये जो दोनों समाजवादी पार्टी और कांग्रेस पार्टी है, जो हाथ का निशान है और जो साइकिल का चिन्ह है, ये दोनों एक साथ मिल गए हैं. साइकिल को हाथ के पंजे ने पकड़ लिया है. जीत निश्चित है. यहां पे मैं बता रहा हूं, लिख लो, यहां पे क्लीन स्वीप होने जा रही है इंडिया गठबंधन की. लाइन लगने वाली है सीटों की, टकाटक 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 टकाटक. और उसके बाद गुड बाय BJP, गुड बाय नरेंद्र मोदी, टाटा.